ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕೋಲಾರಿಂದ ತಿರುಮಲಾಗೆ ಟ್ರಾವೆಲ್ ಮಾಡ್ತಾ ಇದ್ದೀರಿ. ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪದು ರಿಟೈರ್ಮೆಂಟ್ ಡೇ ಇವತ್ತು. ಸೊ ಅಲ್ಲಿ ಫಂಕ್ಷನ್ಗೆ ಇನ್ವೈಟ್ ಮಾಡಿದರು, ಅದಕ್ಕೆ ನಾವು ಹೋಗಿ ಅಟೆಂಡ್ ಮಾಡೋಣ ಅಂತ ಆನ್ ದ ವೇ ಹಂಗೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮತ್ತು ಭಾವ ಇಬ್ಬರನ್ನೂ ಕರ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಫಂಕ್ಷನ್ ಇರೋದು ಬಂದು ತಿರುಮಲ ಬೆಟ್ಟ ಅಲ್ಲಿ. ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ ಬಂದು ದೇವಸ್ಥಾನದಲ್ಲೇ ವರ್ಕ್ ಮಾಡ್ತಾಯಿದ್ರು. ಸೊ ಇವತ್ತು ರಿಟೈರ್ಮೆಂಟ್ ಆಗಿರೋದ್ರಿಂದ ದೇವಸ್ಥಾನದ ಒಂದು ಹಾಲಲ್ಲಿ ಅವ್ರದ್ದು ರಿಟೈರ್ಮೆಂಟ್ ಫಂಕ್ಷನ್ ಇದೆ. ಸೊ ಯೂಶ್ವಲಿ ತಿರುಮಲ ಹೋಗ್ಬೇಕಾದ್ರೆ ಈ ಬೆಟ್ಟಗಳ ಮಧ್ಯದಲ್ಲಿ ಆ ದೇವಸ್ಥಾನ ಕಾಣುತ್ತಲ್ಲ, ಅದಂತೂ ನೋಡೋಕೆ ತುಂಬ ಚೆಂದ ಅಂತಲೇ ಹೇಳ್ಬೋದು. ಒಂಥರ ಬ್ಲೆಸ್ಡ್ ಫೀಲಿಂಗ್ ಆಗುತ್ತೆ ಅಲ್ಲಿ ಹೋಗೋಷ್ಟರಲ್ಲೇ. ಆ ಒಂದು ತಿರುಮಲ ವೈಬ್ಸು ಫಸ್ಟ್ ಟೈಮ್ ಅನಿಸುತ್ತೆ ನಾವು ದರ್ಶನಕ್ಕೆ ಕಲ್ದಿರ ನಾರ್ಮಲಾಗಿ ಜಸ್ಟ್ ಈ ಥರ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೊರಡ್ತಾ ಇರೋದು. ಸೊ ಇವಾಗ ತಿರುಮಲ ಬೆಟ್ಟ ರೀಚ್ ಆಗಿದ್ದೀವಿ. ಹೋಗೋಷ್ಟರಲ್ಲೇ ಫುಲ್ಲು ಜನ, ಅದರಲ್ಲೂ ಇವಾಗ ಸಮ್ಮರ್ ಹಾಲಿಡೇಸ್ ಮತ್ತು ಸ್ಯಾಟರ್ಡೇ ಬೇರೆ ಅಲ್ವಾ. ಸೊ ತುಂಬ ಎಲ್ಲ ಕಡೆ ಜನ ಇದ್ದರು. ದರ್ಶನ ಮುಗಿಸ್ಕೊಂಬಂದು ರೆಸ್ಟ್ ತೊಗೊಳ್ತಾ ಇರೋರು, ದರ್ಶನಕ್ಕೆ ಹೋಗೋರು, ಈ ಥರ ಎಲ್ಲಿ ನೋಡಿದ್ರೂ ಜನದಿಂದ ತುಂಬಿತ್ತು ತಿರುಮಲ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು 20 ಮಿನಿಟ್ಸ್ ಲೇಟ್ ರೀಚ್ ಆದ್ವಿ. 4 o'clock ಇದ್ದಿದ್ದು ಫಂಕ್ಷನು, ಬಟ್ ನಾವು ಬರೋಷ್ಟರಲ್ಲಿ 4:15 4:20 ಅಷ್ಟರಲ್ಲಿ ಬಂದ್ವಿ. ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ನಮ್ಮ ಕರ್ನಾಟಕದಲ್ಲಿ ರಿಟೈರ್ಮೆಂಟ್ ಅಂದರೆ 60 ಇಯರ್ಸಿಗೆ ಮಾಡ್ತಾರಲ್ವ, ಇಲ್ಲಿ ಆಂಧ್ರ ಅಲ್ಲಿ 62 ಇಯರ್ಸ್ಗೆ ರಿಟೈರ್ಮೆಂಟ್ ಏಜ್ ಅಂತೆ. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನು 2 ಪೇರ್ಸ್ ಕೂತಿದ್ದಾರಲ್ವ, ಅವರಿಬ್ಬರೂ ರಿಟೈರ್ಡ್ ಆಗ್ತಾ ಇರೋದು. ಅಂದರೆ ಯೂಶ್ವಲಿ ರಿಟೈರ್ಮೆಂಟ್ ಆದಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರನ್ನೂ ಕರೆಸಿ ಸನ್ಮಾನ ಮಾಡ್ತಾರೆ. ಸೊ ನಾವು ಹೋಗೋಷ್ಟರಲ್ಲೇ ಲೈಕ್ ಅವರ ಕಲೀಗ್ಸು ಎಲ್ಲರೂ ಅವರ ಒಂದು ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ತಾಯಿದ್ರು. ಅಂದರೆ ಇಷ್ಟು ದಿನ ಅವರು ವರ್ಕ್ ಲೈಫ್ ಯಾವ ರೀತಿ ಇತ್ತು ಮತ್ತು ಅವರ ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರು ಮಾತಾಡ್ತಾಯಿದ್ರು. ಸೊ ಬಂದಿರೋರಿಗೆಲ್ಲ ಸ್ವೀಟ್ಸು ಮಿಕ್ಸ್ಚರು ಎಲ್ಲ ಹಂಚಿದ್ರು. ಸೊ ನನಗಂತೂ ಇದು ಈ ಥರ ಪ್ರೋಗ್ರಾಮ್ಸ್ ಎಸ್ಪೆಷಲಿ ರಿಟೈರ್ಮೆಂಟ್ ಅಂತಾರಲ್ಲ, ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು, ಒಂದು ಅಚೀವ್ಮೆಂಟು. ಸೊ ಟೋಟಲ್ 40 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ವೃತ್ತಿ ಜೀವನನ. ಅದೊಂದು ಬಿಗ್ ಅಚೀವ್ಮೆಂಟ್ ಅವ್ರ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಸೊ ಎಸ್ಪೆಷಲಿ ಆ ಎಲ್ಲ ಕಲೀಗ್ಸ್ ಬಂದು ಅವ್ರ ಬಗ್ಗೆ ಹೇಳಿದಂಥ ಮಾತು ಇದೆಲ್ಲ ಕೇಳೋಕ್ಕೆ ತುಂಬ ಚೆಂದ ಇರುತ್ತೆ. ಅಂದರೆ ಅವ್ರು ಯಾವ ರೀತಿ ಇದ್ದರು ಅವರ ಒಂದು ವರ್ಕ್ ಲೈಫಲ್ಲಿ ಅನ್ನೋದ್ರ ಬಗ್ಗೆ. ಸೊ ಈ ಥರ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದರು. ಅದರಲ್ಲೂ ಈ ಶ್ರೀನಿವಾಸ ಕಲ್ಯಾಣ ಈ ಫೋಟೋ ಇದೆಯಲ್ಲ, ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಮತ್ತು ತುಂಬ ಶಾಲ್ಸು ಈ ಥರ ಸನ್ಮಾನಗಳು ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಬಂದಿದ್ದೆಲ್ಲ ಶಾಲ್ಸ್ನೆಲ್ಲ ಮಡಚಿ ಒಂದು ಕಡೆ ಎತ್ತಿಡ್ತಾ ಇದ್ವಿ. ಸೊ ಈ ರೀತಿ ಇತ್ತು ಫಂಕ್ಷನ್ನು. ಒಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಬಂದು ಅವ್ರಿಗೆ ವಿಶ್ ಮಾಡಿ ಅವ್ರ ಮುಖದಲ್ಲಿ ಆ ಸಂತೋಷ ಎಲ್ಲ ಆ ಒಂದು ಫಂಕ್ಷನಲ್ಲಿ ಪಾರ್ಟ್ ನಾವು ಇದ್ವಿ ಅನ್ನೋದು ಒಂದು ಖುಷಿಯ ಒಂದು ವಿಷಯ. ಇವ್ರು ಇನ್ನೊಂದು ಫ್ಯಾಮಿಲಿ, ಅವರು ಸಹ ರಿಟೈರ್ಮೆಂಟ್ ಆಗಿತ್ತು. ಅವ್ರ ಫ್ಯಾಮ್ಲಿನೂ ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು. ಸೊ ಸ್ವಲ್ಪ ಲಾಸ್ಟಲ್ಲಿ ಫ್ಯಾಮ್ಲಿ ಎಲ್ಲ ಸೇರಿದಾಗ ಸ್ವಲ್ಪ ಫನ್ ಮೂಮೆಂಟ್ಸ್ ಇರುತ್ತಲ್ಲ, ಇದೆಲ್ಲ ಒಂದು ಫನ್ ಮೂಮೆಂಟ್ಸು. ಫೋಟೋಗ್ರಾಫರ್ನೆಲ್ಲ ಕರೆಸಿದ್ದು, ಸಿಂಗಲ್ ಫೋಟೋಸು ಈ ಥರ ಎಲ್ಲ ನಾವು ತೆಗೆಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಹೊರಟಿದ್ವಿ. ತುಂಬಾ ಶಾಪಿಂಗ್ ಮಾಡಿದ್ವಿ, ಬಟ್ ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ನಾನು. ಸ್ವಲ್ಪ ಬ್ಯಾಟ್ರಿ ಲೋ ಇತ್ತು ಆ ಟೈಮಲ್ಲಿ. ಸೊ ಜಸ್ಟ್ ಒಂದು ಗ್ಲಿಮ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಶಾಪಿಂಗ್ ಎಲ್ಲ ನೋಡ್ತಾ ಇರ್ಬೋದು. ಕವರ್ಸ್ ಎಷ್ಟು ಕೈ ತುಂಬ ಕವರ್ಗಳಿದೆ ಇಬ್ಬರ ಕೈಯಲ್ಲೂ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಬರೋಷ್ಟರಲ್ಲಿ ಹಸ್ಬೆಂಡ್ ಹೋಗಿ ಲಡ್ಡು ತಂದಿದ್ರು. ಅಂದರೆ ಒಂದು 60 ಲಡ್ಡೂಸ್ ತೊಗೊಂಡ್ವಿ. ಸೊ ತಿರುಮಲ ಬಿಡೋಷ್ಟರಲ್ಲೇ ಒಂದು ನೈಟ್ ಆಗೋಗಿತ್ತು. ನೆಕ್ಸ್ಟು ಅಲ್ಲಿಂದ ಹಸ್ಬೆಂಡ್ ಅವರ ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ. ಅಂದರೆ ಯಾರು ರಿಟೈರ್ಡ್ ಆಗಿದ್ರಲ್ಲ ಅಂಕಲ್, ಅವ್ರ ಮನೆಗೆ ಬಂದಿದ್ದೀವಿ. ಸೊ ಅವರಲ್ಲೇ ಡಿನ್ನರೆಲ್ಲ ಮುಗಿಸ್ಕೊಂಡು ಹೋಗಿ ಅಂತ. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮತ್ತು ಚಿಕ್ಕಮ್ಮ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ನನ್ನ ಮಗಳಂತೂ ಇಲ್ಲಿ ಬಿಸಿ ಅಂತೂ ತಡ್ಕೊಳಕ್ಕೆ ಇರಲಿಲ್ಲ. ಹಾಟ್ ಬಾಕ್ಸ್ ಥರ ಇರುತ್ತೆ ಮನೆಗಳು, ಅಷ್ಟು
ಅಷ್ಟು ಹ್ಯುಮಿಡಿಟಿ ಇರುತ್ತೆ. ಸೊ ನಮಗೆ ಇಲ್ಲಿ ವಾತಾವರಣ ಸಮ್ಮರ್ಸಲ್ಲಿ ಅಡ್ಜಸ್ಟ್ ಆಗೋಲ್ಲ. ಸೊ ಮಗಳು ಫಸ್ಟ್ ಬಂದ ತಕ್ಷಣ ಎ ಸಿ ಎಲ್ಲಿದೆ ಅಂತ ನೋಡಿ ಅಲ್ಲಿ ಬಂದು ಮಲಗಿಬಿಟ್ಟಿದ್ದಾಳೆ. ಸೊ ಇವಾಗ ಡಿನ್ನರ್ ಎಲ್ಲ ರೆಡಿ ಮಾಡಿದರು, ಟೊಮೆಟೊ ಬಾತು ಮತ್ತು ಹಪ್ಳ ಎಲ್ಲ ಮಾಡಿದರು. ಎಲ್ಲ ತಿಂದ್ಕೊಂಡು ರಿಟರ್ನ್ ಬಂದು ಇವಾಗ ಮಲ್ಗೆ ಎದ್ದಿದ್ದೀವಿ. ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮನೆ ಇದು. ಸೊ ಇಲ್ಲಿ ಎಲ್ಲ ಫ್ರೆಶ್ ಅಪ್ ಇವಾಗ ಆಗ್ತಾಯಿದ್ದೀವಿ. ಸೊ ರಂಗೋಲಿ ನೋಡಿ ಎಷ್ಟು ದೊಡ್ಡದಾಗಿ ಹಾಕ್ತಾರೆ ಆಂಧ್ರಲ್ಲೆಲ್ಲ ಅಂತ. ಸೊ ಯೂಶ್ವಲಿ ಕರ್ನಾಟಕದಲ್ಲಿ ಯಾವುದಾದ್ರೂ ಹಬ್ಬ ಹರಿದಿನಗಳ ಟೈಮಲ್ಲಿ ಈ ಥರ ದೊಡ್ಡದಾಗಿ ರಂಗೋಲಿ ಬಿಡಿಸ್ತೀವಿ. ಬಟ್ ಆಂಧ್ರಲ್ಲಿ ಯಾವಾಗಲೂ ಇದೇ ಥರ ಬಿಡಿಸ್ತಾರೆ. ಮತ್ತು ಅವರು ರಂಗೋಲಿ ಪುಡಿ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಅವರು ರಂಗೋಲಿ ಸ್ಟಿಕ್ಸ್ ಅಂತ ಯೂಸ್ ಮಾಡ್ತಾರೆ. ಒಂಥರ ಚಾಕ್ ಪೀಸ್ ಥರನೇ ಇರುತ್ತೆ, ಕಲರ್ಫುಲ್ಲು, ಬಟ್ ದೊಡ್ಡ ದೊಡ್ಡ ಚಾಕ್ ಪೀಸ್ ಥರ ಇರುತ್ತೆ. ಸೊ ರಂಗೋಲಿ ಬಿಡಿಸೋದು ಅದರಲ್ಲಿ ತುಂಬಾ ಈಸಿ. ಮತ್ತು ನಮ್ಮ ಅತ್ತಿಗೆ ಇರುವಂಥ ಒಂದು ಏರಿಯಾ ಬಂದು ಸಖತ್ ಕಾಮಾಗಿರುತ್ತೆ, ಒಂದು ಲೇಔಟ್ ಅದು. ಸೊ ಸ್ವಲ್ಪ ಔಟ್ಸ್ಕಟ್ಸಲ್ಲಿ ಇರೋದ್ರಿಂದ ಮನೆಗಳು ಇನ್ನೂ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ, ಬಟ್ ಪೀಸ್ಫುಲ್ಲಾಗಿರುತ್ತೆ. ಈ ಥರ ಟೇಬಲ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಮುಂದೆನೇ ಹೊಂಗೆ ಮರ ಇರೋದ್ರಿಂದ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಮತ್ತು ಮನೆ ಮುಂದೆನೇ ಈ ಥರ ಗೋರಂಟಿ ಗಿಡ ಇದೆ. ಸೊ ಯೂಶ್ವಲಿ ನ್ಯಾಚುರಲ್ ಹೆನ್ನ ಅಂತಾರಲ್ಲ, ಇದರಲ್ಲೇ ಮಾಡೋದು ಪೌಡರು. ಸೊ ನಮ್ಮ ಅತ್ತಿಗೆ ಇಟ್ಕೊಂಡು ನನ್ನ ಕೂದಲು ಸ್ವಲ್ಪ ಗ್ರೇ ಇರೋದು ನೋಡಿ, ಹಾಕೋ ಇವತ್ತಾದರೂ ಮನೆ ಮುಂದೆನೇ ಇದೆ ಅಲ್ವಾ, ಬಿಡಿಸ್ಕೊಂಡು ರುಬ್ಕೊಡ್ತೀನಿ, ತಲೆಗೆ ಹಾಕ್ತೀನಿ ಅಂದರು. ನಾನಿಲ್ಲ, ನಂಗೆ ಕೋಲ್ಡ್ ಆಗುತ್ತೆ ಅಂದರೆ, ಇಲ್ಲ ಅಂದರೆ ಅಲ್ಲಿ ಈ ಒಂದು ಹ್ಯುಮಿಡಿಟಿ ಇರೋದ್ರಿಂದ ಕೋಲ್ಡ್ ಆಗೋಲ್ಲ, ಟ್ರೈ ಮಾಡು ಅಂದರು. ಸೊ ಆಯಿತು, ಟ್ರೈ ಮಾಡೋಣ ಅಂತ ಇವಾಗೆಲ್ಲ ಬಿಡಿಸ್ತಾ ಇದ್ದೀವಿ. ಸೊ ಯೂಶ್ವಲಿ ಈ ಒಂದು ಮೆಹಂದಿ ಏನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಗೋರಂಟಿ ಎಲೆಗಳು, ಇದು ಫುಲ್ಲು ನ್ಯಾಚುರಲ್ ಕಂಡೀಷ್ನರ್ ಆಗಿ ವರ್ಕ್ ಆಗುತ್ತೆ. ಮತ್ತು ಕೂದಲು ಕೂಡ ಫುಲ್ಲು ಕಲರಿಂಗ್ ಜೊತೆ ಸಿಲ್ಕಿಯಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಮೆಹಂದಿನ ಅಪ್ಲೈ ಮಾಡೋದಕ್ಕೆ. ಯೂಶ್ವಲಿ ಪ್ಯಾಕೆಟ್ಸೇ ತಗೊಳ್ತಾ ಇದೆ. ಸೊ ನಾವು ಎದ್ದೋಳು ಅಷ್ಟರಲ್ಲೇ ನೋಡಿ ಆಲ್ರೆಡಿ ಅಡುಗೆ ಎಲ್ಲ ಮುಗ್ದಿದೆ. ಇವತ್ತು ಸ್ಪೆಷಲ್ ಬಂದು ಮಟನ್ ಸಾರು ಮಾಡಿದರು, ಜೊತೆಗೆ ಕಾಂಬಿನೇಷನ್ ಆಗಿ ಇಡ್ಲಿ ಮಾಡಿದರು. ಸೊ ಯೂಶ್ವಲಿ ಯಾವಾಗ ಬಂದಾಗೂ ನನಗೆ ಇವ್ರು ಮಾಡೋ ಅಂಥ ಗುತ್ತಿ ಬಂಕಾಯಿ ಕೂರ ಅಂತ ಮಾಡ್ತಾರೆ ಬದನೇಕಾಯಲ್ಲಿ. ಎಣ್ಣೆ ಬದನೇಕಾಯಿ ನಾವು ಹೆಂಗೆ ಮಾಡ್ತೀವೋ ಆ ಥರ ಆಂಧ್ರ ಸ್ಟೈಲ್ ಮಾಡ್ತಾರೆ. ಅದು ನಂಗೆ ತುಂಬ ಫೇವ್ರೇಟ್, ಅದನ್ನು ಮಾಡಿಸ್ಕೊಳ್ತಾ ಇದೆ. ಬಟ್ ಈ ಸಲ ಅಂತೂ ಅವರು ಇಲ್ಲ, ನಾನ್ ವೆಜ್ ನಾನು ಮಾಡೋದು ತಿನ್ನಲೇಬೇಕು ಅಂತ ನಾನು ಎದ್ದೋಳೋಷ್ಟರಲ್ಲೇ ಮಟನ್ ಸಾರು ಇಡ್ಲಿ ಎಲ್ಲ ಮಾಡಿಟ್ಬಿಟ್ಟಿದ್ರು. ಸೊ ಇವಾಗ ಈ ಮೆಹಂದಿ ಎಲ್ಲ ಏನು ಕಿತ್ಕೊಂಬಂದಿದ್ವಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದಾರೆ. ಜೊತೆಗೆ ಸ್ವಲ್ಪ ಮೆಂತ್ಯ ಮತ್ತು ಮೊಸರು, ನಿಂಬೆಹಣ್ಣು, ಇನ್ನೂ ಏನೇನೋ ಆ್ಯಡ್ ಮಾಡಿದ್ರು, ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡಿದ್ರು. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡು ಅಪ್ಲೈ ಮಾಡೋದು. ಸೊ ಇದು ರುಬ್ಕೊಂಡಿದ್ದ ತಕ್ಷಣವೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಒಂದು ಸ್ವಲ್ಪ ಹೊತ್ತು ಬಿಡೋದು ಇಂಥದ್ದೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸೊ ಜಸ್ಟ್ ರುಬ್ಬಿದ ತಕ್ಷಣ ಜಸ್ಟ್ ಅದಕ್ಕೆ ಹಾಕಿದ್ದು ಅಷ್ಟೆಲ್ಲ ನೋಡಿ ಎಷ್ಟು ಕೆಂಪಗೆ ಕೈಯೆಲ್ಲ ಆಗಿದೆ. ಸೊ ಈ ನ್ಯಾಚುರಲ್ ಮೆಹಂದಿಯಲ್ಲಿ ಇನ್ನೊಂದೇನು ಒಂದು ಗುಡ್ ಥಿಂಗ್ ಅಂದರೆ ಅದು ಅರೋಮಾ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಪಾಕೆಟ್ ಮೆಹಂದೀಸಲ್ಲೇ ಸ್ಮೆಲ್ ಬೇರೆ ಥರ ಇರುತ್ತೆ, ಬಟ್ ಇದ್ರದ್ದು ಅರೋಮಾ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆ ಫ್ರಾಗ್ನೆನ್ಸ್ ಅಂತೂ ಸಖತ್ ಡಿಫ್ರೆಂಟ್ ಅನ್ನಿಸ್ತು. ಇವಾಗ ಆಚೆ ಕೂತ್ಕೊಂಡು ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗಳಿಗಂತೂ ಫಸ್ಟ್ ಟೈಮು ನ್ಯಾಚುರಲ್ ಮೆಹಂದಿ ಹಾಕ್ತಾ ಇರೋದು ನೋಡಿದ್ದು ಫುಲ್ ಶಾಕ್ ಆದ್ಲು. ಸೊ ಅದು ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ಆಂಧ್ರಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಅಲ್ವಾ, ಅವ್ರಿಗೆ ಈ ಥರ ಮೆಹಂದಿ ಈ ಥರದ್ದೆಲ್ಲ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ತಂಪಾಗುತ್ತಂತೆ, ಮತ್ತು ಕೋಲ್ಡ್ ಅಂಥದ್ದು ಆಗೋದೇ ಇಲ್ಲ ಅಂತ ಹೇಳಿದ್ರು ನಮ್ಮ ಅತ್ತಿಗೆ. ಸೊ ಯೂಶ್ವಲಿ ಈ ಕಡೆ ಎಲ್ಲ ಈ ಥರ ಮೆಹಂದಿ ಡೈರೆಕ್ಟಾಗಿ ಎಲೆನ ರುಬ್ಬಿನೇ ಹಾಕ್ಕೊಳ್ತೀವಿ. ಮತ್ತು ಇಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಈ ಒಂದು ಗೋರಂಟಿಗೆ. ಕೈಗಳಲ್ಲಿ ಎಲ್ಲ ಅದು ಕಂಪಲ್ಸರಿ ಫ್ರೈಡೇಸ್ ಎಸ್ಪೆಷಲಿ ಏನಾನ ವ್ರತಗಳು ಅಂದರೆ ವರಮಹಾಲಕ್ಷ್ಮಿ ವ್ರತ ಇಂಥ ಟೈಮಲ್ಲೆಲ್ಲ ಅವ್ರ ಮೆಹಂದಿ ಅಂದರೆ ಕೈಗೆ ಗೋರಂಟಿ ಹಾಕ್ಕೊಂಡೇ ಪೂಜೆ ಮಾಡಬೇಕಂತೆ. ನಮ್ಮ ಕಡೆ ಎಲ್ಲ ಅದು ಮ್ಯಾಂಡೇಟ್ರಿ ಇಲ್ಲ, ಬಟ್ ಆ ಕಡೆ ಎಲ್ಲ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲರ ಮನೆ ಮುಂದೆನೂ ಈ ಥರ ಗೋರಂಟಿ ಗಿಡ ಹಾಕ್ಕೊಂಡಿರ್ತಾರೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತೂ ಕಂಪಲ್ಸರಿ ಮೆಹಂದಿ ಎಲ್ಲ ಕೈಗೆ ಹಾಕ್ಕೊಂಡು ನೆಕ್ಸ್ಟ್ ಪೂಜೆ ಮಾಡ್ತಾರಂತೆ. ಸೊ ಈ ಇಡ್ಲಿ ಬಂದು ಸಹ ಮಲ್ಟಿಗ್ರೇನ್ ಇಡ್ಲಿ ಮಾಡಿದರು, ಅಂದರೆ ಅಕ್ಕಿ, ಉದ್ದಿನಬೇಳೆ ಮತ್ತು ಎಲ್ಲ ಥರ ಕಾಳುಗಳು ಜೊತೆಗೆ ಜೋಳ ಇಷ್ಟೂ ಮಿಕ್ಸ್ ಮಾಡಿ ಲೈಕ್ ಮಾಡಿದಂಥ ಒಂದು ಇಡ್ಲಿ, ಸಖತ್ ಹೆಲ್ತಿ ಅಂತ ಹೇಳಿದ್ರು. ಸೊ ನನ್ನ ಕೈಗೆಲ್ಲ ಇನ್ನು ಸ್ವಲ್ಪ ಮಿಕ್ಕಿತ್ತು, ಅದನ್ನೆಲ್ಲ ಕೈಗೆ ಮೆಹಂದಿ ಹಾಕ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ಏನು ಹಾಕ್ಕೊಳ್ತಾ ಇದ್ರಲ್ಲ ಡಿಸೈನ್, ಆ ಥರ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೇರ್ ಎಷ್ಟು ಸಿಲ್ಕಿ ಆಗಿದೆ ಅಂತ. 2 hours ಆದಮೇಲೆ ನಾನೆಲ್ಲ ಕೂದಲೆಲ್ಲ ಸ್ನಾನ ಮಾಡ್ಕೊಂಡು ಬಂದಮೇಲೆ ನೋಡಿ ಎಲ್ಲ ರೆಡ್ ಕಲರ್ ಬಂದಿದೆ, ಎಲ್ಲೆಲ್ಲಿ ಗ್ರೇ ಹೇರ್ ಇತ್ತು. ಸಖತ್ ನ್ಯಾಚುರಲ್ಲಾಗಿ ಲೈಕ್ ಕಲರಿಂಗ್ ಬಂದಿತ್ತು.
ಸೊ ನೆಕ್ಸ್ಟು ನಾವು ನೆನ್ನೆ ರಿಟೈರ್ಡ್ ಫಂಕ್ಷನೆಲ್ಲ ಅಟೆಂಡ್ ಮಾಡ್ಕೊಂಬಂದ್ವಲ್ವ, ಇವತ್ತು ಲಂಚ್ ಆರ್ಗನೈಸ್ ಮಾಡಿದ್ದಾರೆ ರಿಟೈರ್ಡ್ ಆಗಿರೋದಕ್ಕೆ ಎಲ್ಲ ಫುಲ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ. ಅದಕ್ಕೆ ನಾವೆಲ್ಲ ರೆಡಿಯಾಗಿ ಇವಾಗ ಲಂಚಿಗೆ ಅಲ್ಲಿಗೆ ಫಂಕ್ಷನ್ ಹಾಲಲ್ಲಿ ಬುಕ್ ಮಾಡಿರೋದ್ರಿಂದ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಸೊ 1 ಟು 3 ಅಂತ ಹೇಳಿದ್ರು. ನಾವು ಒಂದು 12:30ಗೆಲ್ಲ ಸ್ವಲ್ಪ ಬೇಗ ಹೋಗೋಣ ಅಂತ ಬೇಗ ಬಿಡ್ತಾಯಿದ್ವಿ. ಬಟ್ ಅದೇ ಲೇಟ್ ಆಯಿತು. ಅವರೆಲ್ಲ ಲೈಕ್ ಅಟ್ಲೀಸ್ಟ್ ಸ್ವಲ್ಪ ಬೇಗ ಬರಬಾರ್ದ ಅಂತ ಹೇಳ್ತಾಯಿದ್ರು. ನಮ್ಮ ಅತ್ತಿಗೆ ಮನೆಯಿಂದ ಒಂದು 10 ಮಿನಿಟ್ಸ್ ಆಗುತ್ತಷ್ಟೇ. SBI ಇದು ಬ್ಯಾಂಕ್ ಮೇಲೇ ಅವ್ರದ್ದೇ ಬ್ಯಾಂಕ್ ಅವ್ರದ್ದೇ ಒಂದು ಫಂಕ್ಷನ್ ಹಾಲ್ ಇದೆ, ಅಲ್ಲಿ ಆರ್ಗನೈಸ್ ಮಾಡಿದರು. ಸೊ ನಾವು ಹೋಗೋಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಕಲೀಗ್ಸು ಫ್ರೆಂಡ್ಸು ಎಲ್ಲ ಬಂದು ಲೈಕ್ ಊಟ ತಿಂದ್ಕೊಂಡು ಹೊರಟಿದ್ರು. ನಾವು ಇವಾಗ ಬಂದು ಊಟ ಅಂತೂ ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು, ನಾನ್ ವೆಜ್ ಫುಡ್ಡು. ಸೊ ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಚಿಟ್ ಚಾಟಿಂಗ್ ಮಾಡ್ಕೊಂಡು ಕೂತಿದ್ದೀವಿ. ಇವಳಂತೂ ಸಚ್ಚೆ ಕ್ಯೂಟಿ ಪೈ, ನನ್ನ ಮೈದನ ಮಗಳು, ಅಂದರೆ ಇವಾಗ ಯಾರು ರಿಟೈರ್ಡ್ ಆಗಿದ್ದಾರಲ್ಲ ಅವ್ರ ಫಸ್ಟ್ ಮಗಳು. ಸೊ ನಾವು ತುಂಬ ರೇರಾಗಿ ಮೀಟ್ ಮಾಡೋದು, ಯಾಕಂದರೆ ಅವ್ರು ಜರ್ಮನಿಯಲ್ಲೇ ಇರೋದ್ರಿಂದ ಯಾವಾಗಾದರೂ ರೇರಾಗಿ ಅಷ್ಟೇ ಈ ಥರ ಫಂಕ್ಷನ್ಸಲ್ಲಿ, ಅದರಲ್ಲೂ ಅವ್ರು ಅವೈಲಬಲ್ ಇದ್ದರೆ ಅಷ್ಟೇ ಬರ್ತಾರೆ. ಸೊ ಇವಾಗ ಮಗ ಎಲ್ಲ ಬಲೂನ್ಸ್ ಪಾಪ್ ಮಾಡ್ತಾಯಿದ್ರೆ ಸಖತ್ ಅವಳಿಗೆ ಎಕ್ಸೈಟ್ ಆಗಿಬಿಟ್ಟಿದೆ ಅದನ್ನು ನೋಡಿ. ಸೊ ಯಾವಾಗ ಒಂದು ಚಿಕ್ಕ ಮಗು ಏನಕ್ಕಾದರೂ ಎಕ್ಸೈಟಾಗಿ ಖುಷಿ ಪಟ್ಟರೆ ಅಲ್ಲಿರೋರೆಲ್ಲ ಜಾಸ್ತಿ ಪ್ರಿಯಾರಿಟಿ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ. ಸೊ ಅವಳು ಖುಷಿ ಪಡ್ತಾಳೆ ಅಂತ ಆಲ್ಮೋಸ್ಟ್ ಆ ಒಂದು ಡೆಕೋರೇಷನ್ಸಲ್ಲಿ ಇದ್ದಿದ್ದಂಥ ಬಲೂನ್ಸ್ನೆಲ್ಲ ಪಾಪ್ ಮಾಡಿ ಸೌಂಡ್ ಮಾಡಿ ಅವಳು ಖುಷಿ ಪಡ್ತಾಯಿದ್ರು. ಸೊ ಯೂಶ್ವಲಿ ಚಿಕ್ಕ ಮಕ್ಕಳು ಯಾವುದೇ ಒಂದು ಫಂಕ್ಷನಲ್ಲಾಗಲಿ ಫಸ್ಟ್ ಪ್ರಿಯಾರಿಟಿ ನಾವು ಅವ್ರಿಗೆ ಕೊಡ್ತೀವಿ. ಅವ್ರು ಏನು ಖುಷಿ ಪಡ್ತಾರೆ ಅದಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತೀರಿ. ನಾವು ಅದಕ್ಕೆ ನೋಡಿ ತಲೆಯಲ್ಲಿದ್ದಿದ್ದು ಹೇರ್ ಪಿನ್ನ ಕೊಟ್ಟು ಕಳಿಸಿದ್ದಾರೆ ಪಾಪ್ ಮಾಡಿ ಅಂತ. ಸೊ ಪಾಪ್ ಮಾಡ್ತಾಯಿದ್ರೆ ಅಂತೂ ಫುಲ್ಲು ಅವಳು ಅದೇನಂತಾರೆ ಎಕ್ಸೈಟ್ಮೆಂಟಲ್ಲಿ ಎಗ್ಗಿರ್ತಾ ಇದ್ಲು. ಅದನ್ನು ನೋಡಿ ನಮ್ಮ ಹಸ್ಬೆಂಡ್ಗಂತೂ ಇನ್ನೂ ಖುಷಿ. ಅದಕ್ಕೆ ಆಯಿತು ಎಲ್ಲ ಬಲೂನ್ಸು ತಗೊಂಡು ಎಲ್ಲ ಪಾಪ್ ಮಾಡಿರಿ, ಅವಳು ಖುಷಿ ಪಡ್ತಾಳೆ ಅಂತ ಆಲ್ಮೋಸ್ಟ್ ಎಲ್ಲ ಬಲೂನ್ಸು ಏನೇನು ಡೆಕೋರೇಟ್ ಮಾಡಿದ್ರು ಎಲ್ಲನೂ ಪಾಪ್ ಮಾಡ್ತಾಯಿದ್ರು. ಸೊ ಒಂಥರ ಈ ಥರದ್ದೆಲ್ಲ ಇದರಲ್ಲಿ ಫಂಕ್ಷನ್ಸಲ್ಲಿ ಈ ಥರ ಮಕ್ಕಳು ನೋಡೋದೇ ಒಂದು ಖುಷಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ ಈ ಮಗು. ಬಟ್ ಒನ್ಸ್ ಯಾವಾಗ ಮಕ್ಕಳೆಲ್ಲರೂ ಜೊತೆಲಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಸಖತ್ ಕ್ಲೋಸ್ ಆಗಿಬಿಟ್ಲು. ಮತ್ತೆ ಬಿಟ್ಟೋಕೆ ಅವಳಿಗೆ ಮನಸ್ಸಿಲ್ಲ, ಫುಲ್ ಹತ್ಕೊಂಡ್ಲು ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ನಾವು ರಿಟರ್ನ್ ಬರಬೇಕಾದ್ರೆ ಅಷ್ಟು ಕ್ಲೋಸ್ ಆಗೋದ್ಲು. ಸೊ ಯೂಶ್ವಲಿ ಈ ಥರ ಫ್ಯಾಮ್ಲಿ ಫಂಕ್ಷನ್ಸಲ್ಲಿ ಎಂಡಲ್ಲಿ ಬರೀ ಫ್ಯಾಮ್ಲಿ ಮೆಂಬರ್ಸ್ ಅಷ್ಟೇ ಉಳಿತೀವಿ. ಆವಾಗ ಈ ಥರ ಫನ್ ಮೂಮೆಂಟ್ಸ್ ಅಂತೂ ಜಾಸ್ತಿ ಇರುತ್ತೆ. ಚಿಟ್ ಚಾಟಿಂಗ್ ಮಾಡಿಕೊಂಡು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಈ ಲಾಸ್ಟ್ ಫ್ಯೂ ಮಿನಿಟ್ಸ್ ಇನ್ನು ಫಂಕ್ಷನ್ ಹಾಲಿಂದ ಹೊರಡಬೇಕಾದ್ರೆ. ಸೊ ಅವಾಗಂತೂ ಹುಡುಕಿ ತಂದು ಎಲ್ಲ ಬಲೂನ್ಸ್ನ ಹೊಡಿತಾಯಿದ್ರು. ಎಲ್ಲರಿಗೂ ಒಂಥರ ಖುಷಿ ಆ ಮಗುನ ನೋಡೋದಕ್ಕೆ. ಆ ಪಾಪ್ ಮಾಡ್ತಾಯಿದ್ರೆ ಅವಳು ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ಲಲ್ಲ, ಅದನ್ನು ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಇನ್ನು ಬ್ಯಾಕ್ಗ್ರೌಂಡಲ್ಲಿ ಇರೋವಂಥ ಬಲೂನ್ಸು ಎಲ್ಲ ಇನ್ನು ಹೊಡೆದಾಕ್ತಾರೆ ಅಂತ ಅದು ಅಟ್ಲೀಸ್ಟ್ ಒಂದು ಸ್ವಲ್ಪ ಫೋಟೋಸ್ ತೊಗೊಂಬಿಡೋಣ ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಅಂತ ಇವಾಗ ಫ್ಯಾಮ್ಲಿ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಸೊ ಆ್ಯಕ್ಚುಲಿ ಅದನ್ನು ಹೊಡೆದಾಕಬೇಕು ಅಂತೆಲ್ಲ ಮಾತಾಡ್ಕೊಳ್ತಾಯಿದ್ರು. ಅದಕ್ಕೆ ಒಂದು ಸ್ವಲ್ಪ ಫೋಟೋಗ್ರಾಫರ್ ಆಯಿತು, ಅದನ್ನು ತೆಗಿಯೋಕ್ಕೆ ಮುಂಚೆ ನಿಮ್ಗೇನಾದರೂ ಗ್ರೂಪ್ ಫೋಟೋಸ್ ಎಲ್ಲ ಇದ್ದರೆ ತೊಗೊಂಬಿಡಿ ಅಂತ ಇಲ್ಲೆಲ್ಲ ಫುಲ್ಲು ಫ್ಯಾಮ್ಲಿ ಫೋಟೋಸ್ ತೊಗೊಳ್ತಾ ಇದ್ದೀವಿ. ಅದರಲ್ಲೂ ಈ ಫ್ಯಾಮ್ಲಿ ಫೋಟೋಸ್ ತೊಗೊಳೋದಕ್ಕೆ ಸಖತ್ ಫನ್ ಅನ್ನಿಸ್ತು. ಸೊ ಇವಾಗ ಎಲ್ಲ ಫೋಟೋ ಸೆಷನ್ಸ್ ಎಲ್ಲ ಮುಗಿದ್ಮೇಲೆ ಇವಾಗ ಫುಲ್ ಏನಿತ್ತಲ್ಲ ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದು ಬಲೂನ್ಸು ಅದನ್ನು ಎಲ್ಲ ತೆಗೆದ್ಬಿಟ್ರು. ಫೈನಲಿ ಎಲ್ಲನೂ ಪಾಪ್ ಮಾಡೇ ನಾವು ಫಂಕ್ಷನ್ ಹಾಲಿಂದ ಹೊರಟಿದ್ದು ಅಂತಲೇ ಹೇಳ್ಬೋದು. ಸೊ ಆ ಮಗುಗೆ ಎಲ್ಲ ಬಿಟ್ಬಿಟ್ರು, ಏನೇನು ಬೇಕೋ ಎಲ್ಲ ನೀನು ಪಾಪ್ ಮಾಡ್ಕೊಮ್ಮ, ಎಲ್ಲ ನಿನಗೆ ಅಂತ. ಸೊ ಈ ರೀತಿ ಇತ್ತು ಫಂಕ್ಷನ್ ಹಾಲ್ ಅಂತೂ. ಮಕ್ಕಳದೇ ಹವಾ ಇತ್ತು ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮನೆಯಲ್ಲೂ ಮಕ್ಕಳು ಇದೇ ಥರ ಪಾಪ್ ಮಾಡ್ತಾರಾ? ನಮ್ಮ ಮನೇಲಂತೂ ನಮ್ಮ ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಬರ್ಡೇ ಮುಗಿದ್ಮೇಲೆ ಅವ್ರಿಗೆ ಒಂದು ಟಾಸ್ಕ್ ಅಂದರೆ ಎಲ್ಲ ಫುಲ್ಲು ಆ ಬಲೂನ್ ಪಾಪಿಂಗು, ಆಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಡ್ತೀವಿ. ಅದು ಎಕ್ಸ್ಪೀರಿಯೆನ್ಸ್ ಆಗಿ ಇವಾಗ ಇಲ್ಲೂ ಫುಲ್ಲು ಬಲೂನ್ಸ್ ಪಾಪ್ ಮಾಡ್ತಾಯಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಅಷ್ಟರಲ್ಲೇ ನೋಡಿ ಫುಲ್ಲೆಲ್ಲ ಬಲೂನ್ಸು ಹೊಡೆದಾಕಿದ್ದಾರೆ, ಇನ್ಯಾವುದೂ ಇಲ್ಲ. ಸೊ ಇನ್ನೆಲ್ಲ ರಿಟರ್ನ್ ಮನೆಗೆ ಹೊರಡೋಣ ಬನ್ನಿ ಅಂತ ಇವಾಗ ಫಂಕ್ಷನ್ ಹಾಲಿಂದ ನೆಕ್ಸ್ಟು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಮಕ್ಕಳ ಜೊತೆ ಟ್ರಾವೆಲ್ ಕೂಡ ಸಖತ್ ಫನ್ ಅನಿಸುತ್ತೆ. ಫುಲ್ ಫ್ಯಾಮ್ಲಿ ಇವಾಗ ಕೂತ್ಕೊಂಡು ನಾನು ನನ್ನ ಸಿಸ್ಟರು ಮಕ್ಕಳು ಎಲ್ಲ ಕೂಡಿಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೊರಟಿದ್ದೀವಿ. ಸ್ಟಾರ್ಟಿಂಗ್ ಎಷ್ಟು ಸೈಲೆಂಟಾಗಿ ಯಾರ ಜೊತೆನೂ ಮಿಂಗಲ್ ಆಗದಿರ ಈ ಮಗು ಮಾತಾಡಿಸ್ತಾನೆ ಇರಲಿಲ್ಲ, ಜಸ್ಟು ಮೊಬೈಲ್ ನೋಡಿಕೊಂಡೇ ಇರ್ತಾಯಿದ್ಲು. ಬಟ್ ಫಂಕ್ಷನ್ ಮುಗಿಯೋಷ್ಟರಲ್ಲೇ ಫುಲ್ ಎಲ್ಲರ ಜೊತೆನೂ ಕ್ಲೋಸ್ ಆಗಿಬಿಟ್ಲು. ಎಸ್ಪೆಷಲಿ ಮಕ್ಕಳಿಗೆ ಅವ್ರಿಗೆ ಮಕ್ಕಳ ಜೊತೆನೇ ಅಟ್ಯಾಚ್ಮೆಂಟ್ ಬೇಗ ಬೆಳೆಯುತ್ತೆ.
ಸೊ ನನಗೆ ಮನೆಗೆ ಬಂದ ತಕ್ಷಣವೇ ಮತ್ತೆ ಎಲ್ಲನೂ ಎ ಸಿ ಇರೋ ರೂಮಿಗೆ ಕರ್ಕೊಂಡೋದೆ, ಯಾಕಂದರೆ ತುಂಬ ಹ್ಯುಮಿಡಿಟಿ ಇತ್ತು, ಮಕ್ಕಳು ಕಂಫರ್ಟಬಲ್ ಆಗಿರ್ತಾರೆ ಅಂತ. ಇಲ್ಲಿ ಬರೋಷ್ಟರಲ್ಲೇ ಫುಲ್ಲು ಆಟ 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 ಇಷ್ಟೇ ಇತ್ತು. ಸೊ ಯೂಶ್ವಲಿ ಮಕ್ಕಳು ಈ ಥರ ಆಟ ಆಡೋದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ನಾನು ನನ್ನ ಸಿಸ್ಟರ್ ಸಹ ಕನ್ನಡದವರೇ ನಾವಿಬ್ಬರು ಆಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಕನ್ನಡದಲ್ಲಿ ಮಾತಾಡ್ಕೊಳ್ಳೋದಕ್ಕೆ. ಯೂಶ್ವಲಿ ನಾನು ಆಂಧ್ರಾಗೆ ಹೋದಾಗ ಕಷ್ಟಪಟ್ಟು ನಾನು ತೆಲುಗುನ ಥಿಂಕ್ ಮಾಡಿ ಮಾತಾಡಬೇಕಾಗುತ್ತೆ, ಅವ್ರಿಗೆಲ್ಲ ಕನ್ನಡ ಬರಲ್ಲ ಆದ್ದರಿಂದ. ಬಟ್ ಇವರು ನಮ್ಮ ಸಿಸ್ಟರ್ ಮೈಸೂರವರಾಗಿರೋದ್ರಿಂದ ಸೊ ಇವ್ರ ಜೊತೆ ನಾನು ಕಂಫರ್ಟಬಲ್ ಆಗಿ ಎಲ್ಲ ಕನ್ನಡದಲ್ಲೇ ಮಾತಾಡಿಕೊಂಡು ನಮ್ಮದೇ ಒಂದು ಗ್ರೂಪ್ ಥರ ಒಳಗಡೆ ಕನ್ನಡದಲ್ಲೇ ಮಾತಾಡ್ಕೊಂಡು ಆರಾಮಾಗಿದ್ವಿ. ಸೊ ನೆಕ್ಸ್ಟು ಇನ್ನೇನು ಸಂಜೆ ಆಗ್ತಾ ಬಂತು, ಇನ್ನು ನಾವು ರಿಟರ್ನ್ ಕೋಲಾರಿಗೆ ಹೊರಡಬೇಕು ಅಂತ ಇನ್ನು ರಿಟರ್ನ್ ಬರ್ತಾಯಿದ್ವಿ. ಸೊ ಮಗು ಅಂತೂ ನನ್ನ ಮಗನ ಬಿಡೋಕ್ಕೆ ರೆಡಿ ಇಲ್ಲ, ನಾನು ಬರ್ತೀನಿ ಅಂತ. ಸೊ ಸ್ಟಾರ್ಟಿಂಗ್ ಮಾತಾಡ್ಸೋಕ್ಕೂ ರೆಡಿ ಇಲ್ದಿರೋಳು ಇವಾಗ ಫುಲ್ ನಾವು ಹೋಗ್ತಾಯಿದ್ದೀವಿ ಅಂತ ಗೊತ್ತಾಗೋಷ್ಟ್ರಲ್ಲಿ ಗಾಬರಿ ಎಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀವೋ ಅಂತ. ಸೊ ನಾವು ಕಾರ್ ಹತ್ತೋ ಅಷ್ಟರಲ್ಲೇ ನಮ್ಮ ಜೊತೆನೇ ಬಂದು ಕಾರ್ ಹತ್ತಿ ಕೂತಿದ್ದಾಳೆ, ನಾನು ಬರ್ತೀನಿ ನೀವೆಲ್ಲಿ ಹೋಗ್ತೀರೋ ನಮ್ಮನ್ನು ಕರ್ಕೊಂಡೋಗಿ ಅಂತ. ಸಖತ್ ಬೇಜಾರು ಅನ್ನಿಸ್ತು ಈ ಮೂಮೆಂಟಲ್ಲಿ, ಏಕೆಂದರೆ ಕಳಿಸ್ಕೊಡ್ಬೇಕು, ಬಟ್ ನಾವೂ ಇನ್ನು ರಿಟರ್ನ್ ಹೋಗಲೇಬೇಕು. ಸೊ ಅದಕ್ಕೆ ಒಂದು ರೌಂಡ್ ಹಾಕಿಸ್ಬಿಟ್ಟು ಆಮೇಲೆ ಅವ್ರ ಮಮ್ಮಿ ಹತ್ರ ಕೊಟ್ಟೋಗೋಣ ಅಂತ ಇಲ್ಲೆಲ್ಲ ಒಂದು ಕಾರಲ್ಲಿ ರೌಂಡ್ ಹಾಕ್ಸಿ ಹೋಗ್ಬೇಕಾದ್ರೆ ಹತ್ಕೊಂಡೇ ಹೋದ್ಲು. ಅದೊಂದು ಸಖತ್ ಬೇಜಾರು ಅನ್ನಿಸ್ತು ನಮಗೆ. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ನೂ 2 ಮನೆ ಇದೆ, ಅದೆರಡನ್ನು ವಿಸಿಟ್ ಮಾಡಿ ರಿಟರ್ನ್ ಕೋಲಾರ್ಗೆ ಹೋಗೋದು. ಇದು ಬಂದು ನಮ್ಮ ಹಸ್ಬೆಂಡ್ ಅವರ ಅಣ್ಣ ಮನೆಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ ಇವ್ರನ್ನ. ಇವರು ನನ್ನ ಸಿಸ್ಟರೇ. ಸೊ ನಾವು ಬರೋಷ್ಟರಲ್ಲಿ ಇವ್ರದ್ದು ಮ್ಯಾಂಗೋ ಫಾರ್ಮ್ ಎಲ್ಲ ಇದೆ, ಅಲ್ಲಿಂದ ಮ್ಯಾಂಗೋಸ್ ಎಲ್ಲ ತಂದಿದ್ರು. ಅದನ್ನೆಲ್ಲ ಮಕ್ಕಳಿಗೆ ಕಟ್ ಮಾಡಿಕೊಟ್ಟು ಸ್ವೀಟ್ಸು ಟೀ ಎಲ್ಲ ತಂದುಕೊಟ್ರು. ನಾವೇನು ಟೈಮ್ ಇಲ್ಲ ಅಂದ್ರೂ ಬಿಡೋದೇ ಇಲ್ಲ, ಇವರು ಏನಾರ ತಿನ್ನೋವರೆಗೂ ಬಿಡೋಲ್ಲ. ಅದಕ್ಕೆ ಒಂದು ಕವರ್ ತುಂಬ ಮಾವಿನ ಹಣ್ಣೆಲ್ಲ ಹಾಕಿ ನೋಡಿ, ಬೇನೀಸ ಅಂತಾರೆ ಈ ಹಣ್ಣು, ತುಂಬ ರುಚಿಯಾಗಿರುತ್ತೆ. ಇದು ಹಣ್ಣಾಗೋದೇ ಬೇಡ, ಡೈರೆಕ್ಟಾಗಿ ಕಾಯಿ ಇರಬೇಕಾದ್ರೇ ಆರಾಮಾಗಿ ತಿನ್ಬೋದು. ಮತ್ತು ಸ್ವಲ್ಪ ಸ್ವೀಟ್ಸು ಮತ್ತು ಟೀ ಎಲ್ಲ ಮಾಡಿಕೊಟ್ರು. ಮತ್ತು ಆಮ್ಚೂರ್ ಅಂತಾರೆ ನೋಡಿ, ಮ್ಯಾಂಗೋಸ್ ಎಲ್ಲ ಒಣಗಿಸಿಟ್ಟಿರ್ತಾರಲ್ಲ ಅದನ್ನೆಲ್ಲ ನನ್ನ ಮಗ ಒಂದು ತುಂಬ ಹಾಕ್ಸ್ಕೊಂಡಿದ್ದಾನೆ ತಿನ್ನಕ್ಕೆ ಬೇಕು ಅಂತ. ಅವ್ರಿಗಂತೂ ಲೇಟ್ ಆಗ್ತಾಯಿದೆ ಅಂದ್ರೂ ಕಳ್ಸೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಏನು ಇವಾಗ ಬಂದು ಇವಾಗೆ ಹೋಗ್ತಾಯಿದ್ದೀರಾ ಬೆಳಗ್ಗೆ ಹೋಗಿ ಅಂತ. ಬಟ್ ಬೆಳಗ್ಗೆ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ಆಗಲ್ಲ ಅಂದಿದ್ದಕ್ಕೆ ಆಯಿತು ಅಂತ ಅವರು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರ ಜೊತೆನೂ ಮೆಮರೀಸ್ಗೆ ಅಂತ 1-2 ಫೋಟೋಸ್ ತಗೊಂಡು ನೆಕ್ಸ್ಟು ಅಲ್ಲಿಂದ ನಾವು ಅತ್ತಿಗೆ ಮನೆಗೆ ಹೋಗಿ ರಿಟರ್ನ್ ಕೋಲಾರ್ಗೆ ಹೋದ್ವಿ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.